ಹಾಂ ಹೇಳ್ಬೋದಾಯಿತು. ಹೋಗ್ಲಿ ಫೋಟೋ ಶೂಟ್ಗೆ ಹೋಗಿರೋ ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ, ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಮಾಡಿ ಅಂತ. ತಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ. ಹಾಂ ಬೇಡ, ನಾನು ಲವ್ ಮಾಡ್ತಾಯಿದ್ದೀನಿ ಅಂತ ಅಷ್ಟೇ. ಬಂದವ್ರೆ, ಪೊಲೀಸ್ ಬಂದವ್ರೆ, ಹುಡುಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ, ಎಲ್ಲ ಮಾಡ್ತಾಯಿದ್ದಾರೆ ವ್ಯವಸ್ಥೆ. ಮದುವೆ ಫಿಕ್ಸ್ ಆಗಿ 3 ತಿಂಗಳಾಯಿತು. ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ. ಒಂಚೂರು ರವಾಬ್ಗೆ ಒಂಚೂರು ಗೊತ್ತಿಲ್ವಂತೆ, ಹುಡುಗಿ ತಾಯಿ ತಂದೆಗೆ ಗೊತ್ತಿಲ್ಲ. ಅಯ್ಯೋ ಎಷ್ಟು ಖುಷಿಲಿದ್ರು ಅಂದ್ರೆ ಅಷ್ಟು ಖುಷಿಲಿದ್ರು. ಇಲ್ಲ ಸಾಕು. ಅಯ್ಯೋ ಪಾಪ ಎಷ್ಟು ಹೋರಾಟ ಮಾಡಬೇಕು, ಒಂದು ಸಾಮಾನು ತರಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು. ಎಲ್ಲ ಮಾಡ್ಯವ್ರು, ಆದರೂ ಈ ಥರ ಮೋಸ ಮಾಡಿದ್ದಾರೆ ಹುಡುಗಿ. ಅದೇನಪ್ಪ ಗೊತ್ತಿಲ್ಲ ಇವತ್ತಿನ ಕಾಲದ ಹುಡುಗಿರು. ನಾವು ಯಾವ ಸಾಕು. ನೀವೇನಾಗಬೇಕು ಹುಡುಗನ ಕಡೆಗೆ? ಹುಡುಗ ರಿಲೇಟಿವ್ ಆಗಬೇಕು. ಬನ್ನಿ. ಸ್ವಲ್ಪ ಹಿಂದೆ ಅವನು ಮನೆ ಹಾಳಾಗೋಗ ಅವನ್ನೇ ಕರ್ಕೊಂಬರಿ ನಾನು.
ಅವ್ರ ತಾತನ ನಮ್ಮ ತಾತನ ಮಾವನ ಅಪ್ಪನೂ ಅವ ಅಣ್ಣ ತಮ್ಮದ್ರು ಅವ್ರ ಹುಡುಗಿದ್ದಾನಲ್ಲ ಹುಡುಗನ ತಾತ ಅವರು ನಾವು ಅಣ್ಣ ತಮ್ಮದಿದ್ವಿ. ಮದುವೆಗೆ ಯಾವ ಬಂದ್ರಿ? ಇವಾಗ ಬಂದು ಎಲ್ಲ ಏನಾಯ್ತು ಬೆಳಿಗ್ಗೆ? ಬಂದೋತ್ತೆಲ್ಲ ಆಗೋದು ಏನಾಯ್ತು? ಹೋದ್ಲು ಅಂದರು ಹಾಗೆ ನಮಗೆ ನೋಡ್ತಾರಿಲ್ಲ ಹೋಗಿ ಕಾತಲ್ಲು ಅಂದರು ಅಷ್ಟೇ ನೋಡೋಣ ಅಂತ ಬಂದು ಮದುವೆ ಒಂದು ತಿಂಗಳಿಂದ ಎಲ್ಲ ಮನೇಲೆಲ್ಲ ಪಾಪ ರೆಡಿ ಮಾಡ್ಕೊಂಡಿದ್ರು. ಮಾಡ್ಕೊಂಡಿದ್ರು ಪಾಪ ಎಲ್ಲನೂ ಮಾಡ್ಕೊಂಡಿದ್ರು. ಈಗ ಒಂದೇ ಏಟಿಗೆ ತಾಳಿ ಕಟ್ಟೋ ಟೈಮಲ್ಲಿ ಮದುವೆ ಬೇಡ ಅಂದ್ರೆ ಗೊತ್ತಾಗ್ತಿಲ್ಲ ನಾನು ತಾಳಿ ಹಿಂಗೆ ತಗೋದಾಗ ಬರ್ತೀನಿ ನಾನು ಬರ್ಕೊಂಡು ಅಮ್ಮ ನೋವು ಮಾಡಿದ್ವಿ ಅಂತ. ನಿಮ್ಮ ಕಾಲದಲ್ಲೆಲ್ಲ ಮದುವೆಗಳು ಹೆಂಗೆ? ಈಗಿಂದ ಇವತ್ತಿಂದ ಯಾರು ಮಾಡಿರಲಿಲ್ಲ. ಈಗ ಎಲ್ಲ ಕುಟುಂಬಸ್ಥರು ನೆಂಟರೆಲ್ಲ ಬಂದಿದ್ದಾರೆ, ಎಲ್ಲರೂ ಎಲ್ಲ ಬಂದಾರ ಊರಲ್ಲಿ ಒಂದು ಜನಿಲ್ಲ ಎಲ್ಲ ಬಂದು ಹೇಳ್ಬೋದು. ಹೇಳ್ಬೋದು ಹೆಸರೇನಮ್ಮ? ಕಮಲಮ್ಮ. ಮನೆಯಲ್ಲಿ ಏನಾಯ್ತು? ಎಷ್ಟೊತ್ತಿಗೆ ಬಂದು ಏನಾಯ್ತು? ನಾವು ಬಂದು ತಿಂಡಿ ತಿಂದು ಇಲ್ಲಿ ಬಂದು ಬರೋ ಹೊತ್ತಿಗೆ ಅವರು ಶಾಸ್ತ್ರ ಇದು ಮಾಡ್ತಾಯಿದ್ರು. ಶಾಸ್ತ್ರ ಇದು ಮಾಡುವಾಗ ತಾಳಿ ಇದು ಮಾಡೋ ಹೊತ್ತಿಗೆ ನಾನು ಮದುವೆ ಹಾಕಲ್ಲ ಅಂತ ಅಂದ ಹುಡುಗಿ. ನೀವಿದ್ರು ಇಲ್ಲ ಈಗ? ಆಗ ನಾವು ಈಚೆಗೆ ಬಂದು ಈಚೆಲಿದ್ದು ಅಷ್ಟೊತ್ತಿಗೆ ಅಲ್ಲಿ ಹೋಗೋದು ಹಿಂಗೆ ಆತು ಒಂದು ಅದು ಟಿ ವಿಲಿ ನಾನು ನೋಡ್ತಲೇ ಇದ್ದೆ. ಹಿಂಗೆ ತಾಳಿ ತರ್ಬೇಕಾರೆ ಸ್ವಲ್ಪ ಹಿಂಗೆ ಅಂದ್ಲು. ನಾನು ಪಕ್ಕದಲ್ಲಿದ್ದನಿಗೆ ಹೇಳಿದೆ ಇದು ಯಾಕೆ ಎಡವಟ್ ಆತೈತೆ ನೋಡು ಅಂತ. ಹಂಗಂದು 3 ಸೆಕೆಂಡು ಫುಲ್ ಕತ್ತಾಳಾಡ್ಸಿದ್ದು. ಏನಂತ? ಬೇಡ ಅಂತ ಅಕ್ಕಲ್ಲ ಅಂತ. ಆಮೇಲೆ ಹುಡುಗ ಕೇಳಿದ್ನ? ಹಾಂ ಹುಡುಗ ಕೇಳಿದ್ನ? ಹುಡುಗ ನೀಟಾಗಿ ಕೇಳಿದೆ. ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ. ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಆಮೇಲೆ ಇನ್ನು ಶುರು ಆಯ್ತು ಜಾಗ. ಯಾಕೆ ಬೇಡ ಅಂತ? ಹುಡುಗಿ ಏನೋ ಬೇರೆ ಲವ್ ಅಂತ. ಹಂಗಾಗಿ ಮತ್ತೆ ಹೇಳ್ಬೋದಾಯ್ತು. ಈಗ ಅವ್ರ ಅಪ್ಪ ಅವನು ಜೀವ ಬೆರ್ಚ್ಗೆ ಸುಟ್ಟು ಹಾಕಿದ್ಲು. ಹಾಂ, ಅವ್ರ ಅಪ್ಪ ಅವನು ಈಗ ಜೀವ ಬೆರ್ಚ್ಗೆ ಸುಟ್ಟು ಹಾಕಿದ್ಲು. ಈಗ ಅವ್ರ ಅಪ್ಪ ಅಮ್ಮ ಒಳ್ಳೆ ಹುಡುಗ ಹುಡುಕಿದ್ದಾರೆ. ಭಾರಿ ಒಳ್ಳೆ ಹುಡುಗ ಇವನು, ಮಾಸ್ಟ್ರು. ಭಾರಿ ಒಳ್ಳೆ ಹುಡುಗ. ಎಲ್ಲ ಮುಗಿದು ತಾಳಿ ಕಟ್ಟೋ ಟೈಮಲ್ಲಿ ಇನ್ನೇನು ಕಟ್ಟಬೇಕು ಒಂಚೂರು ಕತ್ತು ಅಳ್ಳಾಡ್ಸಿದ್ಲು. 2 ಸೆಕೆಂಡು ಅಕ್ಕೆ ಎಲ್ಲ ಅಂದ್ರು. ಆಮೇಲೆ ಅವ್ರನ್ನ ಹುಡುಗಿ ಮಾತಾಡ್ತೀವಾ ಏನು? ಅವ್ರ ಮನೆಯವ್ರ ಪಾಪ ಖಾಲಿ ಬಿದ್ದು ಕೇಳ್ಕೊಂಡ್ರು. ಏನು ಮಾಡಿರೋ ಅವಳು ಒಪ್ಪಿಲ್ಲ. ಹುಡುಗಿ ನೀನು ಓದ್ಕೊಂಡಿದ್ಯಾ? ಹುಡುಗಿ ಓದಿದ್ಯಾ ಹುಡುಗಿ? ಅದು ನಮಗೆ ಗೊತ್ತಿಲ್ಲ. ಓದಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಹುಡುಗ ಮಾಸ್ಟ್ರು. ಈಗೇನಾಯ್ತು? ಈಗ ಮದುವೆ ಈಗ ಕಿತ್ತೋಯ್ತು, ಕ್ಯಾನ್ಸಲ್ ಆಯಿತು. ಈಗೇನ ಸ್ಟೇಷನಿಗೆ ಕರ್ಕೋಯಾರ ಹುಡುಗಿಯ. ಇನ್ನೊಂದು ಈಗ ಇವರು 2 ಕಡೆನೂ ಕಚ್ಬಿಟ್ಟು ಅದೇನು ಮಾಡ್ತಾರೆ ನೋಡ್ಬೇಕು. ಎಲ್ಲ ರೆಡಿ ಆಗಿತ್ತು, ಅಡುಗೆ ಗಿಡಿಗೆ ಎಲ್ಲ ರೆಡಿ, ಎಲ್ಲ ಫುಲ್ ರೆಡಿ ಐತಿ. ಎಲ್ಲ ವೇಸ್ಟ್. ಮುಹೂರ್ತ ಮುಂದೆ ಆಗಬೇಕಾಯ್ತು. ಹಾಂ, ಎಲ್ಲ ಶಾಸ್ತ್ರ ಮಾಡಿದ್ದ? ಶಾಸ್ತ್ರ ಇನ್ನೇನೋ ಮುಂಚೆ ಸ್ವಲ್ಪ ಇದು ಮಾಡಿ ತಾಳಿ ಕಟ್ಟಿಸ್ಬೇಕು. ಅಷ್ಟೊತ್ತಿಗೆ ಕ್ಲೋಸು. ಆ ಥರದ ಸೂಕ್ಷ್ಮ ಒಂದ್ಸಲ ಒಂದು ಚೂರು ಯಾರಿಗೂ ಬಾಯ್ಬಿಟ್ಟಿಲ್ಲ. ಅದು ಗೊತ್ತೇ ಇಲ್ಲ. ತಾಳಿ ತಗೊಬಂದಾಗಲೇ ಗೊತ್ತಾಯ್ತು. ಒಂಚೂರು ಕತ್ತು ಅಳ್ಳಾಡಿಸ್ತಿದ್ದಂಗೆ ಸ್ಟಾಪ್ ಆಗಲೇ. ಹುಡುಗಿ ಬಿಲ್ಕುಲ್ ಒಪ್ಪಲಿಲ್ಲ. ಹುಡುಗಿ ಮನೆಯವರ ಅವ್ರು ಏನು ಮಾಡ್ತಾರೆ ಪಾಪ, ಅಳ್ತಾವ್ರೆ. ಇನ್ನು ಹುಡುಗ ಮನೆಯವರು ಪಾಪ ಇನ್ನು ಇಷ್ಟು ಈಗಲೇ ಹಿಂಗಾದ್ರೆ ತಾಳಿ ಕಟ್ಟಿದ್ಮೇಲೆ ಇದ್ದರೆ ಅವ್ರ ಮನೆ ಉಳಿಯೋದ? ಒಳ್ಳೇದಾಯ್ತು. ಇದ್ರ ಬದಲು ಒಂದು ನಿನ್ನೆ ಮೊನ್ನೆ ಹತ್ರ ಹೋಗ್ಬಿಟ್ಟಿದ್ರೆ ಇನ್ನೂ ಒಳ್ಳೇದಾಗೋದು. ಅವ್ರಿಗೂ ತೊಂದರೆ ಆಗ್ತಾರಲ್ಲ, ಇವ್ರಿಗೂ ತೊಂದರೆ ಆಗ್ತಾರಲ್ಲ. ಹರೀಶ್ ಅಂತ.